ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ಪರಿಸರದ ಮಧ್ಯದಲ್ಲಿ, ಗ್ರೀನರಿ ಮಧ್ಯದಲ್ಲಿ ಗ್ರೀನ್ ಡ್ರೆಸ್ ಹಾಕೊಂಡು ಏನ್ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆಯಾ? ಆಕ್ಚುಲಿ ಇದು ಡ್ರೆಸ್ ಎಲ್ಲ ನಾನು ಸೆಟ್ ಮಾಡ್ಕೊಂಡಿರ್ಲಿಲ್ಲ. ಅದು ನನಗೆ ಅನ್ನಿಸ್ತಾ ಇದೆ ಇದು ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ಇವತ್ತಿಗೆ ಅಂತ. ಖುಷಿ ಆಯ್ತು ನನಗೆ ಈ ಡ್ರೆಸ್ ಹಾಕೊಂಡ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಹಾಕೊಂಡೆ, ಬಟ್ ಇವತ್ತಿನ ದಿನಕ್ಕೆ ಇದು ಆಗ್ತಿದೆ ಅಂತ ಅನ್ನಿಸ್ತು ನನಗೆ. ಇವತ್ತು ನಿಮ್ಮೆಲ್ರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಎಲ್ರಿಗೂ. ಅದಕ್ಕೋಸ್ಕರನೇ ಈ ನೇಚರ್ ಮಧ್ಯದಲ್ಲೇ ಕುತ್ಕೊಂಡು ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ಇವತ್ತು ದೇಶದಲ್ಲಿ ಚೆನ್ನಾಗಿ ಗಿಡ ಮರಗಳೆಲ್ಲ ಬೆಳೆದು ಒಳ್ಳೆ ಮಳೆ ಬಂದು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನಾವು ಇದೇ ರೀತಿ ನಮ್ಮ ನೇಚರ್ನ ಉಳಿಸ್ಕೊಟ್ಟು ಹೋಗೋ ಜವಾಬ್ದಾರಿ ನಮ್ಮ ಮೇಲಿದೆ. ಅದು ಎಲ್ರಿಗೂ ನಾನು ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಒಂದೊಂದ್ ಗಿಡ ನಾರು ನೆಟ್ಟು ಅದನ್ನ ಬೆಳೆಸಿ ನೀರಾಕಿ ಬೆಳೆಸ್ತಿರಲ್ಲ, ಅದ್ರಲ್ಲಿರೋ ಸಂತೋಷ ಬೇರೆ ಯಾವ್ದ್ರಲ್ಲೂ ಇಲ್ಲ. ತುಂಬಾನೇ ಖುಷಿ ಆಗುತ್ತೆ. ಅದು ದೊಡ್ಡದಾಗಿ ಬೆಳೆದು ಅದು ಹೂ ಬಿಟ್ಟು ಹಣ್ಣಾಗಿ ಅದನ್ನ ತಗೊಂಡು ತಿನ್ನವಾಗ, ಮಕ್ಕಳನ್ನ ಬೆಳೆಸಿ ದೊಡ್ಡವರಾಗಿ ಮಾಡಿ ಏನೋ ಒಂದು ಸಂತೋಷದಿಂದ ನೋಡ್ತೀವಲ್ಲ, ಅದೇ ರೀತಿ ಸಂತೋಷ, ಅದಕ್ಕಿನ್ನ ಇನ್ನೂ ಹೆಚ್ಚಿನ ಸಂತೋಷ ಸಿಗುತ್ತೆ. ಯಾಕಂದ್ರೆ ಅದು ಬಿಡ ಹಣ್ಣು ಅದೇ ತಿನ್ನಕ್ಕಲ್ಲ. ನಮ್ಮ ಮನುಷ್ಯಗಳು, ಪಶು ಪಕ್ಷಿ ಪ್ರಾಣಿಗಳು, ಕೀಟಗಳು ಎಲ್ಲದಕ್ಕೂ ಆಶ್ರಯ ತಾಣ ಮರ ಅಂದ್ರೆ. ಒಂದು ಮರ ಅದು ಜೀವಿತಾವಧಿಯಲ್ಲಿ ಕೂಡ ಆಕ್ಸಿಜನ್ ಇದೆಯಲ್ಲ, ಅದಕ್ಕೆ ಅಂತ ಮೀರಿದಿನ್ನೇನು ಇಲ್ಲ. ನಾವು ಆಕ್ಸಿಜನ್ ಇಲ್ಲ ಅಂತ ಅಂದ್ರೆ ಎಷ್ಟು ಕಷ್ಟ ಅಂತ ನಾವು ಅನುಭವಿಸಿದೀವಲ್ಲ ಕರೋನಾ ಟೈಮಲ್ಲಿ. ಅದನ್ನ ನೆನ್ಸ್ಕೊಂಡ್ರೆ ಎಲ್ರು ಒಂದೊಂದ್ ಗಿಡ ನೆಟ್ಟು ಬೆಳೆಸ್ಲೇಬೇಕು. ನೀವೆಲ್ಲ ಇವತ್ತು ಎಲ್ರು ಎಷ್ಟು ಜನ ಡಿಸೈಡ್ ಮಾಡ್ತೀರಾ ಗೊತ್ತಿಲ್ಲ, ಒಂದ್ ಗಿಡ ಬೆಳೆಸ್ತೀವಿ ಅಂತ ಅನ್ಬಿಟ್ಟು. ಅಷ್ಟು ಬೆಳೆಸಿದಷ್ಟು ತುಂಬಾನೇ ಒಳ್ಳೇದು. ನಾನ್ ಹೇಳ್ತಾ ಇದೀನಲ್ಲ, ನಾನೇನ್ ಬೆಳೆಸ್ತಾ ಇದೀನಾ ಇಲ್ವಾ, ಇವ್ರು ಮಾತ್ರ ಹೇಳ್ತಾ ಇದಾರೆ ಅನ್ಕೋತಾ ಇದೀರಾ ಅಲ್ವಾ? ನಮ್ಮ ಮೈಸೂರಲ್ಲಿ ಪರಿಸರ ಬಳಗ ಅಂತ ಒಂದಿದೆ. ನಿಮ್ಗೆ ಫಸ್ಟ್ ಇಂಟ್ರೊಡಕ್ಷನ್ ವಿಡಿಯೋನಲ್ಲೇ ಹೇಳಿದ್ದೆ, ಪರಿಸರ ಬಳಗದಲ್ಲಿದ್ದೀನಿ ನಾನು ಅಂತ. ಈ ಮಳೆಗಾಲದಲ್ಲಿ ಗಿಡಗಳನ್ನ ನೆಟ್ಟು ಬೆಳೆಸ್ತೀವಿ ನಾವೆಲ್ಲ ಸೇರ್ಕೊಂಡು. ಅದನ್ನ ನಾವೇ ನೆಡ್ತೀವಿ, ಗಿಡಗಳು ಕೊಡ್ತಾರೆ. ತುಂಬಾ ಜನ ದಾನಿಗಳಿದ್ದಾರೆ ಮೈಸೂರಲ್ಲಿ. ತುಂಬಾ ಪರಿಸರ ಪ್ರೇಮಿಗಳಿದ್ದಾರೆ ಇದೀವಿ ಮೈಸೂರಲ್ಲಿ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಅಷ್ಟು ಒಳ್ಳೆ ಪರಿಸರ ಪ್ರೇಮಿಗಳಿದೀವಿ. ಅದು ಎಲ್ಲಾ ಕಡೆನೂ ಸ್ಪ್ರೆಡ್ ಆಗ್ಬೇಕು. ಪರಿಸರ ಪ್ರೇಮಿಗಳು ಅಲ್ಲಲ್ಲೇ ಇದ್ದಾರೆ. ಅದು ಇನ್ನೂ ಹೆಚ್ಚಿನ ಮಟ್ಟಿಗೆ ಆಗ್ಬೇಕು ಅಂತ ನಾನು ಕೇಳ್ಕೊತೀನಿ. ನಾವು ನನ್ನ ಮನೆ ಮುಂದಿನ ಒಂದಿನ ತೋರಿಸ್ತೀನಿ ರೀ ನಿಮ್ಗೆ. ಪಾರ್ಕ್ ಇದೆ ಒಂದು. ಆ ಪಾರ್ಕ್ ಅಲ್ಲಿ ಒಂದು 125 ಗಿಡಗಳು, 125, ಬರೀ 25 ಅಲ್ಲ, 125 ಗಿಡಗಳನ್ನ ನೆಟ್ಟು ಬೆಳೆಸ್ತಾ ಇದ್ದೀನಿ. ನನಗೆ ಖುಷಿ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ. ನನ್ನ ಮೇಲೆ ನಾನೇ ತಟ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಆಕ್ಚುಲಿ ನಿಮ್ಗೂ ಅದೇ ರೀತಿ ಪ್ರೌಡ್ ಫೀಲಿಂಗ್ ಬರ್ಬೇಕು. ಅದನ್ನೇ ನಾನು ಹೇಳಕ್ಕೆ ಹೊರಟೆ ಇವತ್ತು. ವಿಶ್ವ ಪರಿಸರ ದಿನಾಚರಣೆಗೆ ಇವತ್ತು ಒಳ್ಳೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಾನು ತೋರಿಸ್ತೀನಿ ರೀ ಲಾಸ್ಟ್ ಅಲ್ಲಿ ಕ್ಯಾಮ್ರಲ್ಲಿ. ಎಷ್ಟು ಚೆನ್ನಾಗಿದೆ ನಮ್ಮ ಮನೆ ಮುಂದೆ ನಮ್ದು ಮನೆ ಹಿಂದ್ಗಡೆ ಇದೆ. ಆಕ್ಚುಲಿ ಮನೆ ಮುಂದ್ಗಡೆ ಪಾರ್ಕ್ ತೋರಿಸ್ತೀನಿ. ನನ್ಗೆ ನೆಟ್ಟು ಬೆಳೆಸ್ತಾ ಇರೋದು. ಆಕ್ಚುಲಿ ನಾವೇ ನೀರ್ ಹಾಕಿ ಬೆಳೆಸ್ತಾ ಇರೋದು. ನಾನಾಗಿನ ನನ್ನ ಹಸ್ಬೆಂಡ್ ನಿಜವಾಗ್ಲೂ ಸಮ್ಮರ್ ಟೈಮಲ್ಲಿ ಒಂದೊಂದ್ ಗಿಡಗಳಿಗೂ ಅಷ್ಟು ಗಿಡಗಳಿಗೂ ನೀರ್ ಹಾಕಿದ್ದಾರೆ. ನಾನು ಹೆಲ್ಪ್ ಮಾಡಿದ್ದೀನಿ ಅಷ್ಟೇ. ಅಂದ್ರೆ ಯಾರಿಗಾರು ಅನುಕೂಲ ಆಗ್ಲಿ, ಅದು ಎಲ್ರಿಗೂ ಅದು ಗಾಳಿ ಆಕ್ಸಿಜನ್ ಕೊಡುತ್ತಲ್ಲ ಅಂತಲ್ಲ, ಬೆಳೆಸಿರೋರ್ಗ್ ಮಾತ್ರ ಕೊಡ್ತೀನಿ ಅಂತಲ್ಲ, ಎಲ್ಲ ಇಡೀ ಲೇಔಟ್ಗೆ ಕೊಡುತ್ತೆ. ಅದು ಅಷ್ಟು ಆಕ್ಸಿಜನ್ ಬರುತ್ತೆ, ಅಷ್ಟು ಹಣ್ಣುಗಳು ಬಿಡುತ್ತೆ. ತರಾವರಿ ಹಣ್ಣುಗಳದ್ದು ಗಿಡಗಳನ್ನ ನೆಟ್ಟು ಬೆಳೆಸಿದೀವಿ. ಇವತ್ತು ವಿಶ್ವ ದಿನಾಚರಣೆ ಹೇಗೆ ಆಚರಣೆ ಮಾಡಿದೆ ನಾನು, ಅದನ್ನ ನಮ್ಮ ಪರಿಸರ ಬಳಗದಿಂದ ಈ ಮರಗಳಿರುತ್ತೆ ನೋಡಿ, ಮರಗಳ ಕೆಳಗಡೆ ಕಾಂಕ್ರೀಟ್ ಹಾಕ್ಬಿಟ್ಟಿರ್ತಾರೆ ಬೇರ್ಗೆ ಬುಡದಲ್ಲಿ. ಆ ಕಾಂಕ್ರೀಟ್ ನ ತೆಗ್ದು ಇಷ್ಟಿಷ್ಟಗ್ಲ ತೆಗ್ದು ಅದನ್ನ ನೀರ್ ಹೋಗೋ ರೀತಿ, ಮಳೆ ಬಂದಾಗ ನೀರ್ ಹೋಗ್ಬೇಕಲ್ವಾ ಬುಡಕ್ಕೆ. ನೀವು ಕಾಂಕ್ರೀಟ್ ಹಾಕ್ಬಿಟ್ರೆ, ಕಲ್ಗಳು ಹಾಕ್ಬಿಟ್ರೆ, ಸಿಮೆಂಟ್ ಹಾಕ್ಬಿಟ್ರೆ ಎಲ್ಲಿ ಅದು ನೀರು ಹೋಗತ್ತೆ? ಕಾಲಕ್ರಮೇಣ ಅದು ಬೇರು ಲೂಸ್ ಆಗ್ಬಿಟ್ಟು ಬಿದೋಗ್ಬಿಡತ್ತೆ ಅಲ್ವಾ? ಅದೇ ನಾವೆಲ್ಲ ಏನ್ ಮಾಡಿದ್ವಿ, ಅಷ್ಟು ಸುತ್ತಳತೆ ಒಂದು 2 ರಿಂದ 3 ಅಡಿ ಸುತ್ತಳತೆ ಎಲ್ಲ ಕಾಂಕ್ರೀಟ್ ಎಲ್ಲ ತೆಗೆದು, ತುಂಬಾ ಗಾಳಿ ಇಲ್ಲಿ ಇವತ್ತು, ತುಂಬಾ ಎಸ್ಪೆಷಲಿ ಇವತ್ತು ತುಂಬಾ ಗಾಳಿ ಇದೆ, ತಂಪಾಗಿದೆ ವಾತಾವರಣ. ಆ ಸುತ್ತ ಒಂದು 3 ಅಡಿಯಷ್ಟು ಅದ ಗಾರೆ, ಕಲ್ಲು, ಕಾಂಕ್ರೀಟು ಎಲ್ಲಾನು ತೆಗೆದು ಅದ್ ನೀರು ಮಳೆ ಬಂದಾಗ ನೀರ್ ಹೋಗಕ್ಕೆ ಅನುಕೂಲ ಮಾಡ್ಕೊಟ್ವಿ. ಉಸಿರಾಡಕ್ಕೆ ನಾವು ಅದಕ್ಕೆ ಅನುಕೂಲ ಮಾಡ್ಕೊಟ್ವಿ. ತುಂಬಾ ಖುಷಿ ಆಗ್ತದೆ. ನಾವು ಉಸಿರಾಡಕ್ಕೆ ಒಂದೇನಾದ್ರೂ 5 ನಿಮಿಷ ಹಿಂಗ್ ಮಾಡ್ಕೊಂಡು ನೋಡಿ, ನಿಮ್ಗೆ ಉಸಿರಾಡಕ್ಕಾಗತ್ತಾ? ನೀವು ಖುಷಿಯಿಂದ ಇರಕ್ಕಾಗತ್ತಾ?
ಅದೇ ರೀತಿ ಮರಗಳು ನಮ್ಗೆ ಉಸಿರು ಕೊಡ್ತಾ ಇದೆ ಅಲ್ವಾ, ಜೀವ ಕೊಡ್ತಾ ಇದೆ ನಮ್ಗೆ. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಇವತ್ತು ಮೊನ್ನೆ ಹೇಳಿದ್ನಲ್ಲ ನಿಮ್ಗೆ, ಮೊನ್ನೆ ವಿಡಿಯೋನಲ್ಲಿ ಹೇಳಿದ್ನಲ್ಲ, ಒಂದು ಸಣ್ಣ ಪುಟಾಣಿದು ಒಂದು ಗಿಡಮೂಲಿಕೆ ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ, ಮಿಸ್ ಮಾಡ್ಕೋಬೇಡಿ ಅಂತಾನೆ ಹೇಳಿದ್ದೆ ಅಲ್ವಾ. ಅದು ಯಾವುದು? ತೋರಿಸ್ಲಾ ನಿಮ್ಗೆ? ಇದು ಸಂಜೆ ಆಯ್ತಾ ಮಡ್ಚ್ಕೊಂಡ್ಬಿಡುತ್ತೆ ಎಲೆ. ಇದು ನಲ್ಲಿಕಾಯಿ ತರ ಬರುತ್ತೆ ಹಿಂದ್ಗಡೆ, ಈ ಎಲೆ ಹಿಂಭಾಗದಲ್ಲಿ, ನಲ್ಲಿಕಾಯಿ ತರ ಇದೆ ನೋಡಿ, ಗೊತ್ತಾಗ್ತಾ ಇದೆ ಅನ್ಸುತ್ತೆ, ನಲ್ಲಿಕಾಯಿ ತರ. ಇದೇನ ಗೊತ್ತಾ? ನೆಲನೆಲ್ಲಿ, ಕಿರ್ನೆಲ್ಲಿ ಅಂತಾರೆ, ನೆಲನೆಲ್ಲಿ ಅಂತಾರೆ. ಇದೊಂದು ಪುಟಾಣಿ ಗಿಡ ಇದೆಯಲ್ಲ, ಎಷ್ಟು ಶಕ್ತಿ ಇದೆ ಇದರಲ್ಲಿ ಅಂತಂದ್ರೆ, ಕರೋನಾ ಟೈಮಲ್ಲಿ ಸಿಗ್ತಾನೆ ಇರಲಿಲ್ಲ ಇದು. ತುಂಬಾ ಜನ ಇದನ್ನ ಕಷಾಯ ಮಾಡ್ಕೊಂಡು ಕುಡಿತಾ ಇದ್ರು. ಯಾರಿಗೂ ಮುಂದೆ ಈ ಕರೋನಾ ವೈರಸ್ ತಗಲ್ದೇ ಇರ್ಲಿ ಅಂತ ಈ ಕಷಾಯ ಮಾಡ್ಕೊಂಡು ತುಂಬಾ ಜನ ಕುಡಿದಿದ್ದಾರೆ. ಇದು ಏನಕ್ಕೆ ಅಂತಂದ್ರೆ, ಯಾವುದೇ ವೈರಸ್ ಇದ್ರು ನಿಮ್ಮ ದೇಹದಲ್ಲಿ ಅದನ್ನ ಕೊಲ್ಲೋ ತಾಕತ್ತು ಈ ಗಿಡಕ್ಕಿದೆ. ಈ ಪುಟಾಣಿ ಗಿಡ ಕಿರ್ನಲ್ಲಿ, ಈ ಎಲೆ ಹಿಂಭಾಗದಲ್ಲಿ ಸಣ್ಣದೊಂದು ನಲ್ಲಿಕಾಯಿಗಳ ತರ ಉದ್ದಕ್ಕೆ ಸಾಲ್ಗಳಿರುತ್ತೆ, ನಲ್ಲಿಕಾಯಿ ತರಾನೇ ಸೇಮ್. ಈ ಪುಟಾಣಿ ಗಿಡದ ಬಗ್ಗೆ ತುಂಬಾ ಹೇಳೋದಿದೆ. ದುಬೈಯಲ್ಲಿ ನಾನು ಈ ಗಿಡ ಹುಡುಕಿದ್ದು ಅಂತ ಹೇಳಿದ್ನಲ್ಲ ನಿಮ್ಗೆ. ದುಬೈನಲ್ಲಿ ಏನಕ್ಕೆ ಹೋಗಿದ್ದೆ, ದುಬೈಯಲ್ಲಿ ಯಾಕೆ ಈ ಗಿಡ ಹುಡುಕ್ತೆ, ಈ ಗಿಡ ಸಿಗುತ್ತಾ ನಿಜವಾಗ್ಲು? ಆಕ್ಚುಲಿ ಇಲ್ಲಿ ಸಿಗೋದೇ ಕಷ್ಟ, ಸಿಗುತ್ತೆ ಅಲ್ಲಲ್ಲಿ, ಬಟ್ ಈ ಸಲ ಅಂತೂ ನನಗೊಂದು ಸಿಕ್ಕಿರ್ಲಿಲ್ಲ. ಇದೊಂದೇ ಗಿಡ ಬಿಟ್ಟಿತ್ತು. ಇದು ವಿಡಿಯೋ ಮಾಡ್ಬೇಕು ಅಂತಾನೆ ಬೆಳೆಯಕ್ ಬಿಟ್ಟಿದ್ದೆ. ಪುಟಾಣಿ ಎರಡೆರಡು ಎಲೆ ಇತ್ತು ನಾನು ಸ್ಟಾರ್ಟ್ ಮಾಡಿದಾಗ. ಇದು ಬೆಳಿಲಿ ಅಂತಾನೆ ಬಿಟ್ಟಿದ್ದೆ. ಇದನ್ನ ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ನನಗೆ ಗೊತ್ತಿಲ್ಲ, ಇದು ಮ್ಯಾನಿಫೆಸ್ಟೇಷನ್ ಅಂತಾರಲ್ಲ, ಅದು ವರ್ಕ್ ಆಗಿದೆ ಅನ್ಕೋತೀನಿ. ಇವತ್ತೇ ಈ ಗಿಡದ ಬಗ್ಗೆ ನಿಮ್ ಜೊತೆ ಮಾತಾಡ್ಬೇಕು ಅಂತ ಅಂದ್ರೆ, ಈ ಪರಿಸರನೇ ಏನೋ ಒಂದು ನಮ್ಗೆ ಬ್ಲೆಸ್ಸಿಂಗ್ ಮಾಡಿದೆ ಅಂತ ಅನ್ಕೋತೀನಿ. ಮ್ಯಾನಿಫೆಸ್ಟೇಷನ್ ನಿಜವಾಗ್ಲೂ ನಂಬ್ತೀನಿ ನಾನು. ಏನು ಗೊತ್ತಾ, ಅದ್ ದೇವ್ರೋ ನೇಚರೋ ಏನೋ ಒಂದು, ನೇಚರ್ ಕೂಡ ನಮ್ ತಾಯಿನೇ ಅಂತೀವಲ್ಲ, ನೇಚರ್ ಕೂಡ ದೇವ್ರೆ. ಅದು ಮ್ಯಾನಿಫೆಸ್ಟೇಷನ್ ಅಂತ ಅದು ನಿಜವಾಗ್ಲೂ ನಂಬ್ತೀನಿ. ನಂಬಿದ್ ಏನಕ್ಕೆ ಅಂತ ಅಂದ್ರೆ, ನಾನು ದುಬೈಯಲ್ಲಿ ಈ ಗಿಡನ ಹುಡುಕುವಾಗ ನಿಜವಾಗ್ಲೂ ಅನ್ಸಿದ್ ನನ್ಗೆ. ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ದುಬೈಗೆ ಹೋಗಿದ್ದೆ ನಾನು. ಹೋಗಿರೋವಾಗ ನನ್ನ ಮಗಳಿದ್ದಾಳೆ ಅಲ್ಲಿ. ಆಕ್ಚುಲಿ ರಿವೀಲ್ ಮಾಡ್ತಾ ಇದ್ದೀನಿ. ನನಗೆ 2 ಮೊಮ್ಮಕ್ಳಿದ್ದಾರೆ. ನನಗೆ ಫಸ್ಟ್ನೇ ಮೊಮ್ಮಗ ಹುಟ್ಟಿದಾಗ ನಾನು ದುಬೈಗೆ ಹೋಗಿದ್ದೆ. ಅಲ್ಲಿ ನನ್ನ ಮಗಳು ಕೇರ್ ಮಾಡ್ಬೇಕಲ್ವಾ, ಹಾಗಾಗಿ ಅಲ್ಲಿ ಹೋಗಿದ್ದೆ. ಅಲ್ಲಿ ಮಗುನೂ ಆಯಿತು, ಎಲ್ಲ ಆಯಿತು. ಮೊಮ್ಮಗ ಹುಟ್ಟದ ನನಗೆ ತುಂಬ ಚೆನ್ನಾಗಿತ್ತು, ಕ್ಯೂಟಾಗಿ ಗುಂಡಕ್ಕೆ ಮಗು, ತುಂಬ ಚೆನ್ನಾಗಿತ್ತು. ಆಮೇಲೆ ನಾವು ಮನೆ ಕರ್ಕೊಂಡು ಬಂದಮೇಲೆ 3 ಡೇಸ್ ಆದಮೇಲೆ ತುಂಬ ಕೇರ್ ಮಾಡ್ತಾರೆ ಅಲ್ಲಿ ಹಾಸ್ಪಿಟ್ಲಲ್ಲಿ. ನಿಜವಾಗ್ಲೂ ಹಾಸ್ಪಿಟ್ಲಲ್ಲಿ ತುಂಬಾನೇ ಕೇರ್ ಮಾಡ್ತಾರೆ. ಮಗುನ ನಮ್ಮ ಕೈಲಿ ಕೊಡೋದೇ ಇಲ್ಲ, ಅವರೇ ನೋಡ್ಕೋತಾರೆ. ಬಂದು ಅವಾಗ ತಾಯಿ ಹತ್ರ ಮಗುಗೆ ಬ್ರೆಸ್ಟ್ ಫೀಡ್ ಮಾಡ್ಕೊಂಡು ಅವರೇ ಕರ್ಕೊಂಡೋಗಿ ಅವರೇ ಇಟ್ಕೊಂಡಿರ್ತಾರೆ. ಅಷ್ಟು ಮಕ್ಳು ಹಾಸ್ಪಿಟ್ಲಲ್ಲಿ ಎಷ್ಟು ಜನ ಮಕ್ಳು ಇರ್ತಾರೆ, ಅಷ್ಟು ಮಕ್ಳು ಒಂದು ಹಾಲಲ್ಲಿ ಹೆಂಗೆ ಎಲ್ಲಾ ಒಂದೇ ತರ ಕಾಣಿಸ್ತಾ ಇರುತ್ತೆ ನಮ್ಗೆ. ನಿಜವಾಗ್ಲೂ ನಾವು ಗ್ಲಾಸಿಂದ ನೋಡ್ಬೋದು, ಎಲ್ಲಾ ಮಕ್ಳು ಒಂದೇ ತರ ಅನಿಸ್ತಾ ಇರುತ್ತೆ ನಮ್ಗೆ. ತುಂಬಾ ಕೇರ್ ಮಾಡ್ತಾರೆ, ತುಂಬಾ ಚೆನ್ನಾಗೇ ಇದೆ ಅಲ್ಲೆಲ್ಲ. ವೈದ್ಯಕೀಯ ತುಂಬಾ ಚೆನ್ನಾಗಿದೆ. ಬಟ್ ನಮ್ಮ ಇಂಡಿಯಾದಲ್ಲಿರಷ್ಟು ನಮ್ಮ ಮನಸ್ಸಿಗೆ ನಮಗೆ ಒಂದು ಶಕ್ತಿ ಇದೆ ಅಂತ ಅಂದ್ರೆ ನಮ್ಮ ಇಂಡಿಯಾದಲ್ಲೇನೆ. ನಿಜವಾಗ್ಲೂ ನನಗೆ ಇದು ಫೀಲ್ ಮಾಡ್ಕೊಂಡಿದ್ದೀನಿ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಿಮ್ಮ ಜೊತೆ ಹೇಳಬೇಕು ಅಂತ ನಾನು ಇದು ನಿಜವಾಗ್ಲೂ ನನಗೆ ಆಗಿರೋ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮಗು ಆಕ್ಚುಲಿ ಇಲ್ಲೆಲ್ಲ ಏನು ಗೊತ್ತಾ, ಹುಟ್ಟಿದ ಮಕ್ಳಿಗೆಲ್ಲ ಜಾಂಡಿಸ್ ಕಣ್ಣು ಎಲ್ಲೋ ಬರುತ್ತೆ ಮಕ್ಳಿಗೆ. ಇಲ್ಲೆಲ್ಲ ಕಾಮನ್ ನಮಗೆ, ಆಯ್ತಾ. ನನಗೂ ನನ್ನ ಮಕ್ಳು ಆಗಿದ್ದಾಗನು ಅವಕ್ಕೂ ಆಗಿತ್ತು, ನನಗೆ ಗೊತ್ತಿದೆ ಆಗತ್ತೆ ಅಂತ. ಬಟ್ ಅಲ್ಲಿ ತುಂಬಾನೇ ಹೆದರ್ಸ್ಬಿಟ್ರು ನಮ್ಗೆ. ತುಂಬಾ ಏನನ್ನಿಸ್ತು ಅಂದ್ರೆ, ಇಲ್ಲ ಅಂತ ನಾನು ಧೈರ್ಯವಾಗೇ ಇದ್ವಿ. ಬಟ್ ಅವರು ಹೋದಾಗ ಆ ಟೆಸ್ಟು ಈ ಟೆಸ್ಟು
ಮಾಡೋದು, ಮತ್ತೆ ಜಾಸ್ತಿ ಆಯ್ತು ಅನ್ನೋದು, ಮತ್ತೆ ಲಿವರ್ ಟೆಸ್ಟ್ ಮಾಡಿಸಿ ಅನ್ನೋದು. ನನಗೆ ಧೈರ್ಯ ಇದ್ರು ನನ್ನ ಮಗಳು ಮತ್ತೆ ಅಳಿಯ ತುಂಬಾ ಹೆದರ್ಕೊಂಡ್ಬಿಡೋರು. ಇಲ್ಲ ಅದು ಕಾಮನ್ ನಾರ್ಮಲ್ ಆಗುತ್ತೆ ಅಂತ ನಾನು ಹೇಳ್ತಾನೆ ಇದ್ದೆ. ಬಿಸಿಲಲ್ಲಿ ಇಲ್ಲೆಲ್ಲ ಏನ್ ಮಾಡ್ತಾರೆ ಗೊತ್ತಾ, ಹುಟ್ಟಿದ ಮಕ್ಳನ್ನ ಆತರ ಆದಾಗ ಸ್ವಲ್ಪ ಬಿಸಿಲಲ್ಲಿ, ಎಳೆ ಬಿಸಿಲಲ್ಲಿ ತೋರಿಸಿ, ಅದು ಆಟೋಮೆಟಿಕ್ ಆಗಿ ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ನಮ್ಗೆ. ಇಲ್ಲಿ ಯಾವುದೇ ಮೆಡಿಸನ್ ಇಲ್ಲ, ಸುಮ್ನೆ ಕೊಟ್ರು ಸುಮ್ನೆ ನಿಮ್ಮ ಸಂತೋಷಕ್ಕಷ್ಟೇ ಕೊಡ್ಬೇಕು. ಎಳೆ ಬಿಸಿಲಿಗೆ ಮಕ್ಳನ್ನ ಎಳೆ ಮಗುನ ತೋರಿಸಿ ಎಳೆ ಬಿಸಿಲಲ್ಲಿ ಅಂತ ಹೇಳ್ತಾರೆ. ಅಲ್ಲಿ ಎಷ್ಟು ಎದುರಿಸ್ಬಿಟ್ರು ಅಂದ್ರೆ ನಮ್ಗೆ ತುಂಬಾನೇ ಏನೋ ಒಂಥರ ಭಯ. ಅಯ್ಯೋ ನಮ್ಗೆ ನಮ್ಮ ಇಂಡಿಯಾಗೆ ಎಷ್ಟು ಬೇಗ ಹೋಗಿ ಅಲ್ಲಿ ತೋರಿಸ್ತೀವ ಡಾಕ್ಟರ್ಗೆ ಅನ್ನಷ್ಟು ಹೆದರ್ಸ್ಬಿಟ್ರು. ಆ ಟೆಸ್ಟ್ ಈ ಟೆಸ್ಟ್ ಅಂತ ಮಾಡ್ಸೋದು, ತುಂಬಾ ಎಳೆ ಮಗುಗೆ ಆತರ ಎಲ್ಲ ಮಾಡಿಸ್ತಾ ಇದ್ರ. ಅದು ನಮ್ಗೆ ತುಂಬಾನೇ ಭಯ ಬಂದ್ಬಿಟ್ಟಿತ್ತು. ನಾನು ಆಕ್ಚುಲಿ ಇದು ಗೊತ್ತಿತ್ತು, ಇದು ಜಾಂಡೀಸ್ಗೆ ತುಂಬಾ ಹೇಳು ಮಾಡ್ಸಿರೋ ಮೆಡಿಸನ್ ಇದು ಯಾವುದೇ ಮೆಡಿಸನ್ ಕೊಡೋದ್ ಬೇಕಾಗಿಲ್ಲ. ಜಾಂಡೀಸ್ಗೆ ಹೆಪಟೈಟಿಸ್ ಎ, ಹೆಪಟೈಟಿಸ್ ಸಿ, ಯಾವುದಕ್ಕೂ ಹೆಪಟೈಟಿಸ್ ಬಿ, ಎಲ್ಲದಕ್ಕೂ ಮೆಡಿಸನ್ಗಳು ಕೊಡೋದು, ಏನೇನೋ ಟ್ರೀಟ್ಮೆಂಟ್ಗಳು ಮಾಡೋದು, ಆ ಟೆಸ್ಟ್ ಮಾಡೋದು, ಈ ಟೆಸ್ಟ್ ಮಾಡೋದು, ಹಂಗೆ ಮಾಡ್ತಿದ್ರ ಒಂಥರ ಬೇಜಾರಾಗ್ತಾ ಇತ್ತು. ಏನ್ ಮಾಡೋದು. ಅಯ್ಯೋ ಇಂಡಿಯಾದಲ್ಲಾದ್ರೂ ಇದ್ದಿದ್ರೆ ನಮ್ಗೆ ಇದು ಸಿಗ್ತಾ ಇತ್ತು. ಕಿರ್ನೆಲ್ಲಿ ಅಂತೀವಿ, ಕಿರ್ನೆಲ್ಲಿ, ನೆಲೆನೆಲ್ಲಿ ಇದು ಸಿಗ್ತಾ ಇತ್ತು. ಇದರಿಂದ ನಾವು ಏನ್ ಬೇಕಾದ್ರೂ ಕಷಾಯ ಮಾಡಾರು ಕೊಡ್ಬೋದಾಗಿತ್ತು. ಇಲ್ಲ ಅಲ್ಲಿ ಡಾಕ್ಟರ್ ನಾವು ಒಂದು ಕನ್ಸಲ್ಟ್ ಮಾಡಿದ್ರೆ ನಮ್ಗೊಂದು ಧೈರ್ಯ ಬರ್ತಾ ಇತ್ತು. ಆ ತರ ನನ್ಗೆ ತುಂಬಾನೇ ಒಂಥರ ಮೆಂಟಲಿ ಒಂಥರ ನನಗೆ ಅದೇ ಇದು. ಏನ್ ಮಾಡಿದ್ರೆ ಹಂಗೂ ಕೊಡ್ತಾ ಇದ್ದೆ. ಕರ್ಬೇವಿನ ಸೊಪ್ಪಿಂದ ಕಷಾಯ ಮಾಡ್ಕೊಡ್ತಾ ಇದ್ದೆ. ಕರ್ಬೇವಿನ ಸೊಪ್ಪು ಸಿಗುತ್ತೆ ಎಲ್ಲ ಕಡೆ, ಕರ್ಬೇವಿನ ಸೊಪ್ಪು, ಅದ್ರ ಕಷಾಯ ಮಾಡ್ಕೊಡ್ತಾ ಇದ್ದೆ. ಬೀಟ್ರೂಟ್ ಜ್ಯೂಸ್ ಮಾಡ್ಕೊಡ್ತಾ ಇದ್ದೆ. ಈ ತರ ಎಲ್ಲ ಮಾಡ್ಕೊಡ್ತಾ ಇದ್ದೆ. ಬಟ್ ಇದು ಮೆಡಿಸನ್ ಅಲ್ವಾ, ಎಳೆ ಮಗುಗೇನ್ ನಾವು ಕುಡ್ಸಕ್ಕಾಗಲ್ಲ. ಬಟ್ ಬಾಣಂತಿ ಕೊಡ್ಬೋದಿತ್ತಲ್ವಾ ಇದನ್ನ. ಇಂಡಿಯಾದಲ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಅಷ್ಟು ನನ್ನ ಮೈಂಡ್ಗೆ ಬರ್ತಾನೆ ಇತ್ತು. ಒಂದಿನ ಹಾಸ್ಪಿಟ್ಲ್ಗೆ ಅಂತಾನೆ ಹೋಗ್ತಾ ಇದ್ವಿ ಕಾರಲ್ಲಿ. ಅಲ್ಲೆಲ್ಲ ಗೊತ್ತಲ್ಲ ಎಂತ ರ್ಯಾಶ್ ಡ್ರೈವಿಂಗು ಅಂದ್ರೆ, ಒಂದ್ ಸೆಕೆಂಡ್ ಹಿಂಗ್ ನೋಡೋಷ್ಟ್ರಲ್ಲಿ ಏನು ಗೊತ್ತಾಗಲ್ಲ ನಮ್ಗೆ, ಅಷ್ಟು ಫಾಸ್ಟ್ ಆಗಿ ಹೋಗ್ತಿರ್ತಾರೆ. ನಾನು ಎಲ್ಲಿ ಹಸಿರು ಕಾಣಿಸಿದ್ರು ನಿಮ್ಗೆ ಗೊತ್ತು, ಅಲ್ಲಿ ಬರೀ ಖರ್ಜೂರ ಗಿಡಗಳು ಬಿಟ್ರೆ, ಮರಗಳು ಬಿಟ್ರೆ ಇನ್ನೇನೂ ಇರಲ್ಲ. ಏನಾದ್ರು ಬೆಳೆಸಿದ್ರೆ ಆರ್ಟಿಫಿಷಿಯಲ್ ಆಗಿ ಅಲ್ಲಿ ಇಲ್ಲಿ ಹೂವಿನ ಗಿಡಗಳು ಸಿಗುತ್ತೆ ಅಷ್ಟೇ, ನಮ್ಗೆ ಇನ್ನೇನು ಸಿಗಲ್ಲ. ಈ ತರ ಮರಗಳು, ಗಿಡಗಳು, ಈ ತರ ಪೊದೆಗಳು, ಗಿಡ ಗಂಟೆಗಳು ಏನು ನಾವಿಲ್ಲಾಂದ್ರೆ ಏನ್ ಬೇಕಾದ್ರೂ ಹುಡುಕ್ಬೋದು. ಅಲ್ಲಿ ಏನ್ ಹುಡುಕ್ತೀರಾ, ನನ್ ಮನ್ಸಿಗೆ ಮ್ಯಾನಿಫೆಸ್ಟೇಷನ್ ಏನಕ್ಕೆ ನಂಬ್ತೀನಿ ಅಂತ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ಇವತ್ತು ವಿಶ್ವ ಪರಿಸರ ದಿನಕ್ಕೆ ಆಪ್ಟ್ ಆಗಿರೋ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಏನಕ್ಕೆ ನಂಬ್ತೀವಿ, ನಾವೊಂದ್ ನೇಚರು ನಂಬಬೇಕು. ನಿಜವಾಗ್ಲೂ ಪ್ರಕೃತಿ ನಾವ್ ಏನ್ ಅನ್ಕೊಂತೀವಿ ಸ್ಟ್ರಾಂಗ್ ಆಗಿ, ಏನ್ ಅನ್ಕೊಂಡ್ ನಾವ್ ಕೇಳ್ತೀವಿ ಅದನ್ನಂತೂ ಕೊಟ್ಟೆ ಕೊಡುತ್ತೆ ಅಂತ ನನಗೆ ಗೊತ್ತು. ಇದಂತೂ ತುಂಬಾನೇ ನನಗೆ ತುಂಬಾ ಸಲ ಇದು ನನಗೆ ಫೀಲಿಂಗ್ ಬಂದ್ಬಿಟ್ಟಿದೆ ನನಗೆ. ಅದಕ್ಕೋಸ್ಕರ ನಾನು ತುಂಬಾ ಗಿಡ ಮರಗಳು ಕಂಡ್ರೆ ತುಂಬಾನೇ ಪ್ರೀತಿ ಮಾಡ್ತೀನಿ, ಬೆಳೆಸ್ಬೇಕು ಅಂತ ನಾನು ಇದ್ ಮಾಡ್ತೀನಿ. ಇದೊಂದು ಹೆಂಗಂತ ಹೋಗ್ತಾ ಇದ್ವಾ ಕಾರಲ್ಲಿ, ಇಲ್ಲೆಲ್ಲಾದ್ರೂ ಸಿಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ, ಈ ಕಿರಿನೆಲ್ಲಿ ಸೊಪ್ಪು ಸಿಕ್ಬಿಟ್ರೆ ಅಂತ ನಾನು ಹೇಳ್ತಾನೆ ಇದ್ದೆ. ನಮ್ಮ ಸಣ್ಣಿಲ್ಲ ಎಲ್ಲ ನಗ್ತಾ ಇದ್ರು, ಇಲ್ಲೆಲ್ಲ ಎಲ್ಲಿ ಸಿಕ್ಕುತ್ತೆ ಅಮ್ಮ ಹಂಗೆ ಹಿಂಗೆ ಅಂತ. ನನಗೆ ಮೈಂಡಲ್ಲಿ ಇದ್ದಿದ್ದು ಇದು ಸಿಗ್ಬೇಕು ಅಂತ ಅಷ್ಟೇ ನನ್ನ ಮೈಂಡಲ್ಲಿ ಇದ್ದಿದ್ದು. ಹಂಗೆ ಅನ್ಕೊಂಡು ಸುಮ್ಮನೆ ಹಿಂಗೆ ನೋಡೋದು ಗಿಡಗಳನ್ನ. ಅಲ್ಲಿ ಏನು ನಮ್ಮ ವಿಂಡೋನೋ ತೆಗ್ದು ನೋಡಂಗಿಲ್ಲ, ಏನೂ ಇಲ್ಲ, ಸುಮ್ಮನೆ ಹಂಗೆ ನೋಡ್ಕೊಂಡು ಬರ್ತಾ ಇದೆ. ಒಂದ್ ಕಡೆ ಏನೋ ನನ್ನ ಕಣ್ಣು ಕಾಣಿಸ್ತು ನನಗೆ. ಆ ಫಾಸ್ಟ್ ಡ್ರೈವಿಂಗ್ ಅಲ್ವೇ ಆ ಕಿಟಕಿ ವಿಂಡೋ ತೆಗೆದು ನೋಡಂಗೂ ಇಲ್ಲ, ಏನೂ ಇಲ್ಲ, ಅಷ್ಟು ಫಾಸ್ಟ್ ಡ್ರೈವಿಂಗ್ ಹೋಗ್ತಾ ಇದ್ರಲ್ಲೂ ನಾನು ನೋಡ್ದೆ ಅಲ್ಲಿ ನೋಡ್ದೆ ನನ್ಗೆ ಕಾಣಿಸ್ತು. ಇದು ನಿಜವಾಗ್ಲೂ ಕಾಣಿಸ್ತು ನನ್ಗೆ. ಈವಾಗ್ಲೂ ನೆನ್ಸ್ಕೊಂಡ್ರು ನನಗೆ ಇದು ನಿಜನ ಅನ್ಸುತ್ತೆ. ನಾನು ಎಷ್ಟು ಸ್ಟ್ರಾಂಗ್ ಆಗಿ ಅನ್ಕೋತಾ ಇದ್ದೆ ನೋಡಿ. ಪ್ರೇಯರ್ ಮಾಡೋದು ಅನ್ನೋದು ಫಲಿಸುತ್ತೆ ಅಂತೀವಲ್ಲ, ನಿಜವಾಗ್ಲೂ 100% ಸತ್ಯ. ನಿಮ್ಗೆ ಏನಾದ್ರೂ ಆಗ್ಬೇಕಾ ಸ್ಟ್ರಾಂಗ್ ಆಗಿ ಕೇಳ್ಕೊಳ್ಳಿ, ಇದಾಗ್ಬೇಕು ನಂಗೆ, ಇದಾಗ್ಬೇಕು ಅಂತ. ನಿಜವಾಗ್ಲೂ ಹಾಗೆ ಆಗುತ್ತೆ. ಇದನ್ನಂತೂ ನಾನು ನಂಬ್ತೀನಿ. ದೇವರಾದ್ರೂ ಸರಿ, ಪ್ರಕೃತಿ ಆದ್ರೂ ಸರಿ, ಎರಡೂ ಒಂದೇ ನನ್ನ ಪಾಲಿಗೆ. ನಿಜವಾಗ್ಲೂ ನಾನು ನೋಡ್ದೆ ಅಂತ. ಅವರು ನನ್ನ ಹಸ್ಬೆಂಡ್ ಕೂಡ ಏನ್ ನೋಡ್ದ ನೀನು, ಇಲ್ಲೆಲ್ಲಿ ಸಿಗುತ್ತೆ ನಿನ್ಗೆ, ಹಂಗೆ ಇಲ್ಲೆಲ್ಲೂ ಇಲ್ವೇ ಇಲ್ಲ, ಎಲ್ಲ ಕ್ಲೀನ್ ಆಗಿದೆ, ಏನಿದೆ ಗಿಡಗಳಿದ್ಯಾ ಅಲ್ಲಿ ಸಿಗಕ್ಕೆ, ಹಂಗೆ ಅಂತ ತುಂಬಾ ಫಾಸ್ಟ್ ಆಗಿ ನಾನು ಹೇಳೋಷ್ಟ್ರಲ್ಲಿ ಅಷ್ಟು ಫಾಸ್ಟ್ ಆಗಿ ಮುಂದೆ ಕೊಟ್ಟೋಗಿದ್ರ. ಇಲ್ಲ ನಾನು ನೋಡಿದೀನಿ ಬನ್ನಿ ಅಂತ ಕಾರ್ನ ಕ್ರಾಸ್ ಮಾಡಿಸ್ಕೊಂಡು ಮುಂದೆಯಿಂದ, ಅಲ್ಲೆಲ್ಲ ಕ್ರಾಸ್ ಎಲ್ಲ ಸ್ಟ್ರೈಟ್ ರೋಡ್ಗಳೇ, ಒಟ್ನಲ್ಲಿ ಇದೆ ಬನ್ನಿ ಅಂತ ಅನ್ಬಿಟ್ಟು ನಾನು ಹೆಂಗ್ ಸ್ಟ್ರಾಂಗ್ ಆಗಿ ಹೇಳಿದೀನಿ ಅಂದ್ರೆ, ಇಲ್ಲ ನಾನು ನೋಡಿದೀನಿ ಇದೆ ಅಲ್ಲಿದೆ ಅಂತ ಕರ್ಕೊಂಡ್ ಬಂದೆ. ನನ್ ಮನ್ಸಿಗೂ ಒಂದೊಂದ್ಸಲ
ಅಂತ ಅಂತಿದ್ರ. ನಾನು ಅಕಸ್ಮಾತ್ ಅಲ್ಲಿ ಸಿಕ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಅನ್ಸೋದು ಮನ್ಸಲ್ಲಿ. ಬಟ್ ಇದೇ ನಾನು ನೋಡಿದೀನಿ, ನನ್ನ ಕಣ್ಣು ಕಾಣಿಸ್ತು ಅಂತ ಹೇಳ್ತಾನೆ ಇದ್ದೀನಿ. ಬಂದ್ವಿ ನೋಡಕ್ಕೆ ಅಂತ ಸೈಡಲ್ಲಿ ಹಾಕ್ಬಿಟ್ಟು ಇಳಿದ್ಬಿಟ್ಟು ನೋಡಿದ್ರೆ ನಿಜವಾಗ್ಲೂ ಇದೆ ಅಲ್ಲಿ ಇದ್ರು. ನನಗೆ ಮೈಯೆಲ್ಲ ಒಂಥರ ಅನ್ನಿಸ್ತಾ ಇದೆ, ನಿಜವಾಗ್ಲೂ ಇತ್ತು. ಆದ್ರೆ ಇಷ್ಟು ಸಣ್ಣ ಗಿಡ ಅಲ್ಲ, ಇಷ್ಟಿಷ್ಟು ಎತ್ತರ ಗಿಡಗಳು. ಎಷ್ಟೊಂದು ಸಿಕ್ತು ಅಂದ್ರೆ ನನಗೆ ಇಷ್ಟೊಂದು ಫಾಸ್ಟ್ ಆಗಿ ಹೋಗುವಾಗ್ಲೂ ಹೆಂಗ್ ನೋಡ್ಕೊಂಡೆ ನೀನು ಅಂತ. ನನ್ನ ಸನ್ನಿನ್ಲಾ ಮತ್ತೆ ನನ್ನ ಹಸ್ಬೆಂಡ್ ಇಬ್ರು ಇಷ್ಟು ಫಾಸ್ಟ್ ಆಗಿ ಹೋಗುವ ನಿನ್ ಕಣ್ಣಿಗೆ ಹೆಂಗ್ ಬಿತ್ತು ಇಷ್ಟೊಂದೆಲ್ಲ ಸಿಗುತ್ತೆ ಅಂತಾನೆ ಗೊತ್ತಿಲ್ಲ ನಮ್ಗೆ ಈ ದುಬೈಯಲ್ಲಿ. ಇಲ್ಲಿ ಹೆಂಗ್ ಹುಡುಕ್ತೆ ನೀನು ಸಿಕ್ಕದ್ದೆ. ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಹೇಳ್ಕೊಳಕ್ ಆಗದೆ ಅಷ್ಟು ಖುಷಿ ಆಯ್ತು ನನಗೆ ಅವತ್ತು. ಅಷ್ಟೊಂದೆಲ್ಲ ಕಿತ್ಕೊಂಡ್ ಬಂದೆ ಒಂದೇ ಸಲ. ಇನ್ನೊಂದ್ಸಲಿಗೆ ಬೇಕಂದ್ರೆ ಕಿತ್ಕೊಳಕ್ ಇರ್ಲಿ, ಅದು ಫುಲ್ ಕೀಳದ್ ಬೇಡ ಅನ್ಬಿಟ್ಟು ಸುಮ್ಮನೆ ನೋಡಿ ಜಸ್ಟ್ ನಾನು ಬೇರ್ ಕೀಳಲ್ಲ, ಯಾವುದೇ ಆದ್ರೂ ನನ್ನ ರೂಟ್ ಕೀಳಕ್ ಹೋಗಲ್ಲ. ಅದಕ್ಕೋಸ್ಕರ ನಾನು ತುಂಬಾ ನಿಮ್ಗಳಿಗೆ ತಿಳಿಸ್ಬೇಕು ಎಷ್ಟು ಇದೆ ಅಂದ್ರೆ ಗಿಡಮೂಲಿಕೆಯಲ್ಲಿ ನಿಮ್ಗೆಲ್ಲ ಹೇಳ್ಬೇಕು ಅಂತಾನೆ. ನನ್ನ ಬ್ಯೂಟಿ ಕ್ಲಿನಿಕ್ ಅಂತ ಇಟ್ಟಿದ್ರು ಬ್ಯೂಟಿ ಬರೋದೇನೋ ನಾವು ಹೆಲ್ದಿ ಆಗಿದ್ರೆ ತಾನೇ ನಾವು ಬ್ಯೂಟಿ ಕಡೆ ನಮ್ಗೆ ಗಮನ ಹೋಗೋದು. ನಾವು ಹೆಲ್ದಿನೇ ಇಲ್ಲ ಅಂತಂದಾಗ ಬ್ಯೂಟಿ ಕಟ್ಕೊಂಡು ಏನ್ ಮಾಡ್ತೀರಾ ನೀವು? ಅದಕ್ಕೋಸ್ಕರ ನಾನು ಇದನ್ನು ನಿಮ್ಗಳಿಗೆ ನಾನು ಹೇಳ್ಬೇಕು. ಗಿಡಮೂಲಿಕೆಗಳಿಂದ ಎಷ್ಟು ಪ್ರಯೋಜನ ಇದೆ ಅಂದ್ರೆ ಯಾವ ಡಾಕ್ಟ್ರು ಬೇಡ, ಯಾವ ಮೆಡಿಸನು ಬೇಡ ಅನ್ಸುತ್ತೆ ಒಂದೊಂದ್ಸಲ. ಇದನ್ನ ನನ್ನ ಮಗ ಚಿಕ್ಕವನಿಗಿದ್ದಾಗ್ಲೂ ಜಾಂಡಿಸ್ ಆಗಿದ್ದಾಗ ಈ ಕಷಾಯ ಮಾಡಿ ಕುಡಿಸಿದ್ದೆ ನಾನು. ಕುಡಿಸಿ 1 ವೀಕ್ ಆದ್ಮೇಲೆ ಟೆಸ್ಟ್ ಮಾಡಿಸಿದ್ರೆ ಅವನು ಕಣ್ಣೆಲ್ಲ ಎಲ್ಲೋ ಇಷ್ಟ ಆಗಿತ್ತಲ್ಲ, ಅದೆಲ್ಲ ನಮ್ಗೆ ಗೊತ್ತಾಗ್ಬಿಡುತ್ತೆ. 3-4 ದಿನ ಇದನ್ನ ಕುಡಿತಾ ಇದ್ದಂಗೆ ಎಲ್ಲ ಮಾಮೂಲಿ ನಾರ್ಮಲ್ ನಮ್ಗೆ ಹೆಂಗಿರುತ್ತೆ ವೈಟ್ ಆಗಿ ಹಂಗ್ ಬಂದ್ಬಿಡುತ್ತೆ. ಅದೆಲ್ಲ ನನ್ಗೆ ಗೊತ್ತಿತ್ತಲ್ಲ. ಇದು ಬೇಕಿತ್ತು ನನ್ಗೆ. ಅಲ್ಲಿ ಇಂಡಿಯಾದಲ್ಲಿ ಇದ್ದಿದ್ರೆ ಸಿಕ್ತಿತ್ತು ಅಂತ ಎಷ್ಟು ಅನ್ಕೊಂಡು ಇಲ್ಲಿ ಸಿಗ್ಲಿ ಅಂತ ಅನ್ಕೊಂಡೆ ಹೋಗಿದ್ದೀನಿ ಅವತ್ತು. ಅದು ಸಿಕ್ತು ನನಗೆ. ಇಷ್ಟು ಕಿತ್ಕೊಂಡ್ ಬಂದಿದ್ದೀನಿ ಗೊತ್ತಾ. ನಾನು ಕಿತ್ಕೊಂಡ್ಬಂದು ಫ್ರಿಜ್ಜಲ್ಲಿ ಇಟ್ಕೊಂಡು ದಿನ ಕಷಾಯ ಮಾಡಿ ಕೊಡ್ತಾ ಇದ್ದೆ ನನ್ನ ಮಗಳಿಗೆ. ಅದು ನಾರ್ಮಲ್ ಆಗಾಯ್ತು. ಮಗುನು ಕೂಡ ಕರೆಕ್ಟ್ ಆಗಾಯ್ತು. ನಾವು ಮಗು ಕುಡ್ಸಕ್ಕಾಗಲ್ವಲ್ಲ, ತಾಯಿ ಕೊಟ್ರು ಏನು ತೊಂದರೆ ಇಲ್ಲ. ಇದೆಲ್ಲ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ಇದೆಲ್ಲ ಗೊತ್ತಾ. ಅಷ್ಟು ಒಳ್ಳೆ ಜಾಂಡಿಸ್ಗೆ ಹೇಳಿ ಮಾಡಿಸಿರಂತ ಏನೋ ವರದಾನ ಅಂತೀವಲ್ಲ, ಇದು 100%. ಇದನ್ನ ಗಿಡದ ಸಮೇತ ನೋಡಿ, ಬೇರ್ ಕೇಳ್ಬೇಡ್ರಿ. ಬೇರ್ ಮೇಲ್ಗಡೆ ಕಿತ್ಕೊಂಡು ಎಳೆದ್ನ ಇದನ್ನ ಒಂದೊಂದು ಹಿಡಿಯಷ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಈ ಬೀಜಗಳ ಸಮೇತ, ನಲ್ಲಿಕಾಯಿ ತರ ಇದೆಯಲ್ಲ, ಈ ಬೀಜಗಳ ಸಮೇತ ಮಿಕ್ಸಿಲಿ ಹಾಕಿ ಜ್ಯೂಸ್ ಮಾಡಿ, ನೀರ್ ಜಾಸ್ತಿ ಹಾಕ್ಬೇಡಿ, ಇದ್ರದ್ದೇ ರಸ ಬರುತ್ತೆ. ತೊಳೆದ್ಬಿಟ್ಟು ಹಾಕಿರ್ತೀವಲ್ಲ, ಜ್ಯೂಸ್ ಮಾಡಿ ಒಂದಿಷ್ಟಿಷ್ಟು ಕಷಾಯ ಒಂದ್ ಕಾಲ್ ಲೋಟದಷ್ಟು ಅದ್ರಲ್ಲಿ ನಿಮ್ಗೆ ಒಂದು 5-6 ಸ್ಪೂನ್ ಅಷ್ಟು ಸಿಕ್ಕಿದ್ರು ಸಾಕು. ಆ ಕಷಾಯ ಮಾಡಿ ಕುಡಿಸಿ ನೀವು. ನಾನು ಏನ್ ಹೇಳ್ದೆ ಅಂತ ಅನ್ಸುತ್ತೆ ನಿಮ್ಗೆ. ಮೆಡಿಸನ್ ಕೊಡಿ, ಏನ್ ಪರವಾಗಿಲ್ಲ. ಅಯ್ಯೋ ಅದನ್ನ ನಿಲ್ಸ್ಬಿಟ್ಟು ಇದನ್ನ ಕೊಟ್ಬಿಟ್ಟು ಏನಾಗ್ಬಿಡುತ್ತ ಅಂತ ಅನ್ಕೋಬೇಡಿ. ಮೆಡಿಸನ್ ನಿಮ್ ಪಾಡಗ್ ನೀವು ಕೊಟ್ಕೊಳ್ಳಿ. ಇದನ್ನ ಮಾತ್ರ ಜ್ಯೂಸ್ ಬಿಡಬೇಡಿ. ಇದು ತುಂಬಾನೇ ಜಾಂಡಿಸ್ ಅವ್ರಿಗೆ ರಾಮಬಾಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ಸ್ಟೋರಿ ಹೇಳ್ಬಿಡ್ತೀನಿ. ಅದು ಕೊಡ್ತಾ ಇದ್ದೆ ಡೈಲಿ, ಅದು ಕುಡಿತಾ ಇದ್ಲು ನನ್ನ ಮಗಳು, ಕೊಡ್ತಾ ಇದ್ದೆ. ಅದೆಲ್ಲ ಆಯ್ತು. ಇಲ್ಲಿ ಕರ್ಕೊ ಬಂದಾಗ ಡಾಕ್ಟರ್ ಏನ್ ಹೇಳಿದ್ರು ಗೊತ್ತಾ, ತೋರಿಸ್ದಾಗ, ಇಷ್ಟು ಸಣ್ಣ ಮಗುಗೆ, ಎಳೆ ಮಗುಗೆ ಇಷ್ಟೊಂದೆಲ್ಲ ಟೆಸ್ಟ್ ಮಾಡಿಸಿದ್ರಲ್ಲ, ಇದು ಅವಶ್ಯಕತೆನೇ ಇರ್ಲಿಲ್ಲ ಅಂತ ಒಂದು ಮಾತು ನಮ್ಗೆ. ಇದೆಲ್ಲ ಕಾಮನ್. ಇದು ಅವಶ್ಯಕತೆನೇ ಇರ್ಲಿಲ್ಲ ಇಷ್ಟೊಂದು ಟೆಸ್ಟ್ ಮಾಡಿಸೋದು. ಆ ಟೆಸ್ಟ್ ಈ ಟೆಸ್ಟ್ ಅಂತ ಎಳೆ ಮಗುಗ್ ಮಾಡಿಸಿದರೆ ಅವಶ್ಯಕತೆನೇ ಇರ್ಲಿಲ್ಲ ಅಂತ ಒಂದು ಮಾತು ಡಾಕ್ಟರ್ದು ಎಷ್ಟು ಮನ್ಸಿಗೆ ಎಷ್ಟು ಶಕ್ತಿ ಕೊಡ್ತು, ಎಷ್ಟು ಸಮಾಧಾನ ಆಯ್ತು ಅಂದ್ರೆ ನಿಜವಾಗ್ಲು ನಮ್ಮ ಇಂಡಿಯಾ ಗ್ರೇಟ್. ನಿಜವಾಗ್ಲು ದೇಶ ಅಲ್ಲಿ ಇಲ್ಲಿ ದೊಡ್ಡದು ಬಿಲ್ಡಿಂಗ್ಗಳು ಅದು ಇದು ನೋಡಕ್ಕೆ ಅಷ್ಟೇ ಮಾತ್ರ. ಬಟ್ ನಮ್ಮ ಇಂಡಿಯಾ ಇದೆಯಲ್ಲ, ಇದನ್ನ ಮೀರಿದ ದೇಶ. ಇನ್ನ ಪ್ರಕೃತಿಲೇ ಆಗ್ಲಿ, ಮೆಡಿಕಲ್ ಡಾಕ್ಟರ್ಗಳಿಂದನೇ ಆಗ್ಲಿ, ನಿಜವಾಗ್ಲೂ ಅಲ್ಲಿ ಇದೆ, ಎಲ್ಲಾನು ಇದೆ, ಇಲ್ಲ ಅಂತ ಇಲ್ಲ. ತಿಳುವಳಿಕೆ ಇದೆಯಲ್ಲ, ಇಲ್ಲಿನ ಡಾಕ್ಟರ್ಗಳಿಗೆ ರಷ್ಟು ತಿಳುವಳಿಕೆ ಏನೋ ಒಂಥರ. ಇಲ್ಲಿ ಏನ್ ಗೊತ್ತಾ, ಆ ಬೇಸಿಕ್ ಸ್ಟಡೀಸೇ ಆ ರೀತಿ ಇದೆ. ಅಷ್ಟು ಅನುಭವಕ್ಕೆ ಬಂದಿದೆ ಇದು. ಇಲ್ಲಿರೋ ಡಾಕ್ಟರ್ಗಳೆಲ್ಲ ಇರೋಷ್ಟು ನಾಲೆಡ್ಜು. ಯಾಕಂದ್ರೆ ನಮ್ಮ ಮಕ್ಕಳಿಂದನೇ ಆ ಸ್ಟಡೀಸ್ ಅಲ್ಲೇ ನಾವು ಇವಾಗ ಇದೆಯಲ್ಲ, ಆ ಎಜುಕೇಶನಲ್ ಸಿಸ್ಟಮು ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ನಿಜವಾಗ್ಲೂ. ಅಷ್ಟು ಎಲ್ಲ ಹೊಟ್ಟಾಯ್ತು ಅದೆಲ್ಲ.
ಹೋಗಿ ಬಿಸಿಲಲ್ಲಿ ತೋರಿಸಿ ಮಗುನ, ಏನು ಇಲ್ಲ, ಇದು ಏನು ಇಲ್ಲ, ಎಲ್ಲ ಕಡಿಮೆ ಆಗ್ಬಿಟ್ಟಿದೆ, ಎಂಥದ್ದು ಇಲ್ಲ, ಗೊತ್ತಲ್ವಾ ನಿಮ್ಗೆ ಇಲ್ಲೆಲ್ಲ. ಅಲ್ಲಿ ಏನ್ ಗೊತ್ತಾ, ನಾವು ಅದನ್ನು ಹೇಳಕ್ಕಾಗಲ್ಲ, ಅಲ್ಲಿ ಮಕ್ಳುಗಳಿಗೆ ಈ ತರ ಜಾಂಡಿಸ್ ಎಲ್ಲ ಆಗಲ್ವಂತೆ ಹುಟ್ಟಿದಾಗ. ಇಂಡಿಯನ್ ಮಕ್ಳಿಗೆ ಮಾತ್ರ ಈ ತರ ಜಾಂಡಿಸ್ ಆಗೋದು ಅಂತ ಹೇಳ್ತಾರೆ ಹುಟ್ಟಿದ ಮಕ್ಳಿಗೆ. ಏನಂದ್ರೆ ತಾಯಿ ಹೊಟ್ಟೆಯಿಂದ ಆಚೆಗೆ ಬಂದಾಗ ಮಗು ಉಸಿರಾಡುತ್ತಲ್ಲ, ಹೊಸ ಗಾಳಿ, ಹೊಸದು ಫಂಕ್ಷನ್ ಆಗಕ್ ಸ್ಟಾರ್ಟ್ ಆಗುತ್ತಲ್ಲ ಒಳಗಡೆ ಆರ್ಗನ್ಸ್ ಎಲ್ಲ, ಅವಾಗ ಹೊಸ ಗಾಳಿ ಹೊಸ ಇದು ತಗೊಳ್ಳೋವಾಗ ಇದೆಲ್ಲ ಕಾಮನ್ ಅಂತ ಹೇಳ್ತಾರೆ. ಇಲ್ಲಿ ಹೊಟ್ಟೋಗ್ಬಿಡುತ್ತೆ ಒಂದ್ ವಾರಕ್ಕೆಲ್ಲ ಅಂತ. ಬಟ್ ಅಲ್ಲಿ ಮಕ್ಳಿಗೇನೋ ಗೊತ್ತೇ ಇಲ್ವಂತೆ ಅವ್ರಿಗೆ, ಇದು ಆಗತ್ತೆ ಅಂತಾನೆ ಗೊತ್ತಿಲ್ಲ. ಇಂಡಿಯನ್ ಮಕ್ಳಿಗೆ ಮಾತ್ರ ಆಗುತ್ತೆ, ಇಂಡಿಯನ್ ಮಕ್ಳಿಗೆ ಮಾತ್ರ ಆಗುತ್ತೆ ಅಂತಾರೆ, ಏನು ಅಂತ ಗೊತ್ತಿಲ್ಲ, ಅದನ್ನ ಡಾಕ್ಟರ್ಸೇ ಹೇಳ್ಬೇಕು. ಬಟ್ ನಾನು ಅನುಭವಿಸಿದ್ದು, ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು, ದುಬೈಯಲ್ಲಿ ನಾನು ಇದನ್ನ ಹುಡುಕಿ ಕಿತ್ಕೊಬಂದು ಇದು ಕಷಾಯ ಮಾಡಿ ಕುಡಿಸಿದ್ದು, ಇದನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ಕೋಬೇಕಾಗಿತ್ತು. ಇವತ್ತು ವಿಶ್ವ ಪರಿಸರ ದಿನಾಚರಣೆ ದಿವಸನೇ ಇವತ್ತು ಈ ಗಿಡಮೂಲಿಕೆಗಳು, ಈ ಪ್ರಕೃತಿ, ನಿಜ ಯಾವುದನ್ನು ನೀವು ಗಳಿಲೇಬಾರದು, ಅಷ್ಟು ಶಕ್ತಿ ಇದೆ. ಸಣ್ಣ ಸಣ್ಣ ಗಿಡಮೂಲಿಕೆಗಳನ್ನೇ ಅಷ್ಟು ಶಕ್ತಿ ಇದೆ ಗೊತ್ತಾ. ನಿಜವಾಗ್ಲೂ ನೀವು ನಾನು ಅವಾಗವಾಗ ಒಂದೊಂದು ವಿಡಿಯೋ ಹಾಕ್ತಾ ಇರ್ತೀನಿ, ಅದ್ ಬಿಡಲ್ಲ, ನಾನಂತೂ ಬಿಡಲ್ಲ. ಇದನ್ನ ನನ್ನಿಂದ ಒಂದು 10 ಜನಕ್ಕಾರು ಗೊತ್ತಾಗ್ಲಿ ಯಾವ್ದು ಗಿಡದಿಂದ ಏನು ಒಳ್ಳೇದಾಗುತ್ತೆ, ಅದರಿಂದ ಮೆಡಿಸನ್ ಯಾವ ರೀತಿ ವರ್ಕ್ ಆಗುತ್ತೆ ನಮ್ಗೆ ಅಂತ ಅಂದ್ಬಿಟ್ಟು. ಇದರಲ್ಲಿ ವೈರಸ್ನ, ಎಂಥದೇ ವೈರಸ್ ಆಗಿರ್ಲಿ, ನಿಮ್ಮ ದೇಹದಿಂದ ಓಡಿಸಷ್ಟು ಶಕ್ತಿ ಈ ಗಿಡಕ್ಕಿದೆ. ಅದಕ್ಕೆ ಅವಾಗ ಕರೋನಾ ಟೈಮಲ್ಲಿ ವೈರಸ್ ನಮ್ಗೆ ಅಟ್ಯಾಕ್ ಆಗ್ಬಾರ್ದು, ಆಗಿರೋರು ಕೂಡ ಆಗದೆ ಇರೋರು ಕೂಡ ಇದ್ರ ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದಿದ್ದು. ಅಷ್ಟು ಶಕ್ತಿ ಇದೆ ಈ ಪುಟಾಣಿ ಗಿಡಕ್ಕೆ. ನಿಜವಾಗ್ಲೂ ಇದನ್ನ ಬೆಳೆಸ್ಕೊಳ್ಳಿ ಪಾಟ್ಗಳಲ್ಲಿ. ಬೀಜಗಳೆಲ್ಲ ಉದ್ರಿ ಹುಟ್ಟುತ್ತೆ, ಪಾಟ್ಗಳಲ್ಲಿ ಬೆಳೆಸಿ ನೀವು ಅಡುಗೆ ಮಾಡುವಾಗ ಮುಂದೆ ಈ ಎಲೆಗಳನ್ನ ಕಿತ್ಕೊಂಡು ಯಾವುದೇ ಸೊಪ್ಪನ್ನ ಅಡುಗೆ ಮಾಡುವಾಗ್ಲೂ ಹಾಕಿ. ಇದನ್ನಂತೂ ಬಿಡಬೇಡಿ. ಅದೇ ಕಾಯಿಲೆ ಇರಬೇಕು ಮಾಡಬೇಕು ಅಂತ ಏನಿಲ್ಲ, ಯಾವುದಕ್ಕೂ ಇದನ್ನ ಉಪಯೋಗಿಸಿ ನಿಮ್ಮ ದೇಹ ವೈರಸ್ ಮುಕ್ತವಾಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಕೆಮ್ಮು, ಇದು ಆಮ್ಲಪಿತ್ತ ಅಂತಾರಲ್ಲ ಅದು, ಜಾಂಡಿಸು, ಮತ್ತೆ ಈ ದಮ್ಮು ಅಂತ ತಲೆಗಳಿಗೆಲ್ಲ ಇದು ಹೇಳು ಮಾಡಿಸಿದ ಸಂಜೀವಿನಿ ಅಂತ ಹೇಳ್ತೀನಿ. ನಿಮ್ಮ ಮ್ಯಾನಿಫೆಸ್ಟೇಷನ್ ಅಂತೀವಲ್ಲ, ಅದು ನಿಜ, ಖಂಡಿತ ನಿಜ. ನೀವೇನ್ ಅನ್ಕೋತೀರಾ, ಏನ್ ಪ್ರೇಯರ್ ಮಾಡ್ತೀರಾ ಒಳ್ಳೆ ಮನಸ್ಸಿಂದ, ಇದಾಗ್ಬೇಕು ನನಗೆ ಅಂದ್ರೆ ನಿಜವಾಗ್ಲೂ ಆಗುತ್ತೆ ಅದು. ಅದಕ್ಕೆ ನಾನೇ ಉದಾಹರಣೆ. ಇದಕ್ಕೆ ನಿಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡುತ್ತೆ, ರೋಗ ನಿರೋಧಕ ಶಕ್ತಿ ಅಂತೀವಲ್ಲ, ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ ಇದನ್ನ ದೇಹದಲ್ಲಿ. ನಿಮ್ಗೆ ಯಾವುದೇ ರೋಗಗಳು ಅಟ್ಯಾಕ್ ಆಗದೆ ಇರೋ ರೀತಿ ನಿಮ್ಮ ದೇಹಕ್ಕೆ ಒಂದು ರಕ್ಷಣೆ ಕೊಡುತ್ತೆ. ಇದು ಅಷ್ಟು ಸ್ಟ್ರಾಂಗ್ ಆಗಿರೋ ಒಂದು ಸಂಜೀವಿನಿ, ಇದು ನಮ್ಮ ಪ್ರಕೃತಿ ಕೊಟ್ಟಿರೋ ಸಂಜೀವಿನಿ ನಮ್ಗೆ. ಇದು ಅಷ್ಟು ಮನೆ ಹಿಂಭಾಗ ಇದು ಸುತ್ತ ತೋರಿಸ್ತೀನಿ ನಿಮ್ಗೆ. ಪಾರ್ಕ್ ಒಂದ್ಸಲ ತೋರಿಸ್ತೀನಿ, ನಾನು ಬೆಳೆಸ್ತಾ ಇರೋ ಗಿಡಗಳು ಎಲ್ಲಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಒಂದ್ ದಿವಸ. ನೀವು ಒಂದು ಗಿಡ ನೆಟ್ಟು, ಇವತ್ತು ಯಾರೆಲ್ಲ ತೀರ್ಮಾನ ತಗೊಂಡಿದ್ದೀರಾ ಒಂದು ಗಿಡ ನೆಟ್ಟು ಬೆಳೆಸ್ತೀನಿ ಅಂತ, ಅಷ್ಟು ಖುಷಿ ಮನಸ್ಸಂತೋಷ ಸಿಗುತ್ತೆ ನಿಮ್ಗೆ. ದಯವಿಟ್ಟು ಎಲ್ಲಾರು ಒಂದು ಗಿಡ ನೆಟ್ಟು ಬೆಳೆಸೋದ್ರಲ್ಲಿ ನಾವು ಮುಂದೆ ಹೋಗೋಣ. ನಮ್ಮ ಮಕ್ಳಿಗೂ ಅದನ್ನೇ ಕಲ್ಸೋಣ. ಒಂದು ಗಿಡ ನೆಟ್ಟು ಬೆಳೆಸಿದ್ರೆ ಕ್ಯೂರಿಯಸ್, ಡೈಲಿ ಒಂದು ಎಲೆ ಚಿಗುರ್ತಾ ಇದ್ರೆ ಹೋಗಿ ನೋಡ್ತಿರ್ತಾರೆ ನೀರ್ ಹಾಕೋದು ಅಂತ. ಆತರ ಮಕ್ಳಲ್ಲೂ ಮಕ್ಕಳಲ್ಲೂ ಕೂಡ ನಮ್ಮ ಪ್ರಕೃತಿ ಬಗ್ಗೆ ಒಲವು ಕೊಡ್ಬೇಕು. ನಾವು ಈ ಪ್ರಕೃತಿನ ಅನುಭವಿಸಿ ಇಷ್ಟು ಚೆನ್ನಾಗಿ ಒಳ್ಳೆ ಗಾಳಿ, ನೀರು, ಬೆಳಕು ಎಲ್ಲ ಅನುಭವಿಸಿ ನಾವು ಹೋಗುವಾಗ ನಮ್ಮ ಮಕ್ಕಳಿಗೆ ನೀರು ಕಲುಷಿತವಾಗಿರೋದು, ಗಾಳಿ ಕಲುಷಿತವಾಗಿರೋದು, ಇಂಥವೆಲ್ಲ ನಾವು ಪ್ರಕೃತಿನ ಬಿಟ್ಟೋಗಕ್ಕಾಗತ್ತಾ? ನಾವು ಇನ್ನಷ್ಟು ನಮ್ಮ ಮಕ್ಕಳು ಮುಂದೆ ಚೆನ್ನಾಗಿರ್ಬೇಕು ಅಂತ ಆಸ್ತಿ, ಅದು ಇದು, ಹಣ ಕಾಸು ಎಲ್ಲ ಮಾಡ್ತೀವಲ್ಲ, ಅದು ಮುಖ್ಯ ಅಲ್ವೇ ಇಲ್ಲ. ನಾವು ಪ್ರಕೃತಿನ ಯಾವ ರೀತಿ ನಮ್ಮ ಮಕ್ಕಳಿಗೆ ಉಳಿಸಿ ಬೆಳೆಸಿ ಕೊಟ್ಟು ಹೋಗ್ತೀವಲ್ಲ, ಅದೇ ಮುಖ್ಯ. ನಮ್ಮ ಮಕ್ಕಳಿಗೆ ಉಸಿರಾಡಕ್ಕೆ ಗಾಳಿ, ಒಳ್ಳೆ ಆಕ್ಸಿಜನ್ ಸಿಗ್ಬೇಕಲ್ವಾ ಉಸಿರಾಡಕ್ಕೆ, ಆಹಾರ, ಮತ್ತೆ ಈ ಭೂಮಿನೆಲ್ಲ ಕೆಮಿಕಲ್ ಯುಕ್ತ ಮಾಡ್ತಾ ಇದೀವಿ, ಅದನ್ನೆಲ್ಲ ನೆನ್ಸ್ಕೊಂಡಾಗ, ಮತ್ತೆ ನೀರೆಲ್ಲ ಕೆಮಿಕಲ್ ಆಗ್ತಾ ಇದೆ. ನೀರಿಗೆಲ್ಲ ಈ ವೇಸ್ಟ್ ಇದ್ರ ನೀರು, ಸ್ಯೂಯೇಜ್ ನೀರುಗಳು ಎಲ್ಲ ಬಿಟ್ಬಿಡ್ತಾರೆ. ಫ್ಯಾಕ್ಟ್ರಿಗಳದೆಲ್ಲ ಕೆಮಿಕಲ್ ಯುಕ್ತ ನೀರೆಲ್ಲ, ಅಮಾನವೀಯ ಕೆಲಸ ಇನ್ಯಾವುದೂ ಇಲ್ಲ. ಮುಂದಿನ ಪೀಳಿಗೆ ಕುಡಿಯೋದೇನು, ನೀರು ಕುಡಿಲೇಬೇಕು ತಾನೆ, ಗಾಳಿ ಉಸಿರಾಡಕ್ ಬೇಕೇ ಬೇಕು, ನೀರು ಕುಡಿಯಕ್ ಬೇಕೇ ಬೇಕು. ಅವೆರಡೂ ಇಲ್ದೇ ಇದ್ರೆ ಜೀವ ವಾಯು ಅಂತೀವಿ ಗಾಳಿಗೆ, ನೀರಿಗೆ ಜೀವಜಲ ಅಂತೀವಿ. ಇವೆರಡೂನು ಕಲುಷಿತ ಮಾಡ್ಬಿಟ್ರೆ, ಪೊಲ್ಯೂಷನ್ ಮಾಡ್ಬಿಟ್ರೆ, ಮುಂದಿನ ಮಕ್ಕಳು, ನೀವ್ ಎಷ್ಟು ಹಣ ಕಾಸು ಇದ್ರೆಷ್ಟು, ಕೋವಿಡ್ ಟೈಮಲ್ಲಿ ನೋಡಿದ್ರಲ್ವಾ, ಎಷ್ಟು ದುಡ್ಡಿದ್ರಷ್ಟು ಏನ್ ಮಾಡಿದ್ರಷ್ಟು ಆಕ್ಸಿಜನ್ ಸಿಗ್ತಾ ಇರ್ಲಿಲ್ಲ ಅವಾಗ. ನೀವು ಮಕ್ಕಳಿಗೆ ಇನ್ನು ಮುಂದೆ ನೀವು ಒಂದು ಒತ್ತು ತಗೋಬೇಕು.
ಈ ಪ್ರಕೃತಿನ ಇಷ್ಟು ನಮ್ಗೆ ಇಷ್ಟು ಒಳ್ಳೆ ಗಾಳಿ ನೀರು ಕೊಟ್ಟಿರೋ ಪ್ರಕೃತಿನ ಮುಂದಿನ ನಮ್ಮ ಮಕ್ಕಳಿಗೆ ಇನ್ನೂ ಚೆನ್ನಾಗಿ ಉಳಿಸಿ ಬೆಳೆಸಿ ಕೊಟ್ಬಿಟ್ಟು ಹೋಗ್ತೀವಿ ಅಂತ ಒಂದು ಓತ್ ತಗೊಂಡು ನೀವೆಲ್ಲರೂ ಇದ್ರ ಬಗ್ಗೆ ಕಾರ್ಯನಿರತರಾದ್ರೆ ನಿಜವಾಗ್ಲೂ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮುಂದಿನ ಮಕ್ಕಳಿಗೆ ನಾವು ಕೊಡ್ತಾ ಇರೋ ಒಂದು ಒಳ್ಳೆ ಆಸ್ತಿ ಅಂದ್ರೆ ಇದೊಂದೇ. ಇಷ್ಟೊತ್ತು ನನ್ನ ಮಾತು ಕೇಳಿದ್ದಕ್ಕೆ, ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋ ಜೊತೆ, ಇನ್ನೂ ಒಳ್ಳೆ ಒಳ್ಳೆ ಥಾಟ್ಸ್ ಜೊತೆ ಬಂದು ನಾನು ಶೇರ್ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ನಮ್ಮ ಮನೆಯದ್ದು ಪಾರ್ಕ್ ಇದು, ಹಿಂದ್ಗಡೆ ಪಾರ್ಕ್ ಅಲ್ಲ, ನಮ್ಮ ಮನೆಯದ್ದು ಜಾಗದಲ್ಲಿ ಹಿಂದ್ಗಡೆ ಬೆಳೆದಿರೋದು ಇದು. ಇಲ್ಲಿ ನೋಡಿ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲೆಲ್ಲ ಮನೆ ಮುಂದೆನೇ ಇಷ್ಟು ದೊಡ್ಡ ಪಾರ್ಕ್ ಮಾಡ್ಕೊಂಡಿದ್ದೀವಿ ಇದ್ದಾರೆ. ಎಂಥ ಒಳ್ಳೆ ಗಾಳಿ ಸಿಗುತ್ತೆ ಗೊತ್ತಾ ನನಗೆ. ಆಕ್ಸಿಜನ್ನು ತುಂಬ ಒಳ್ಳೆ ಆಕ್ಸಿಜನ್ ಸಿಗುತ್ತೆ. ಈ ಥರ ಇದೆ ಪಾರ್ಕ್. ಒಂದಿನ ತೋರಿಸ್ತೇನೆ ನಿಮಗೆ ನಾನು ಬೆಳೆಸ್ತಾ ಇರೋ ಗಿಡಗಳನ್ನ. ಚೆನ್ನಾಗಿದೆಲ್ಲ ಗ್ರೀನರಿ. ಇಲ್ಲಿ ಸ್ವಲ್ಪ ಬಂದು ಕುತ್ಕೊಂಡ್ಬಿಟ್ರೆ ಎಷ್ಟು ಒಂಥರ ಏನೇ ಬೇಜಾರಿದ್ರು ಹೊಟ್ಟೋಗ್ಬಿಡುತ್ತೆ ಗೊತ್ತಾ. ಅಷ್ಟು ಗ್ರೀನ್ ಆಗಿದೆ, ಕಣ್ಣಿಗೆ ತಂಪಾಗುತ್ತೆ. ಇಲ್ಲಿ ನೋಡಿ ನಮ್ಮನೆ ಹಿಂದ್ಗಡೆದು ಇದು. ಹಿಂದ್ಗಡೆ 5 ನಿಮಿಷ ಕೂತ್ಬಿಟ್ರೆ ಎಷ್ಟು ಸಮಾಧಾನ ಆಗುತ್ತೆ.